ನಗರದಲ್ಲಿ ಇರುವ ಗ್ರಂಥಾಲಯದ ಕಟ್ಟಡ ದುರಸ್ತಿ ಕಾಮಗಾರಿ ಹಿನ್ನೆಲೆ ಗ್ರಂಥಾಲಯವನ್ನು ಬಂದ್ ಮಾಡಿ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ಗ್ರಂಥಾಲಯಕ್ಕೆ ವರ್ಗಾಯಿಸಿದ ಹಿನ್ನೆಲೆ ವಿದ್ಯಾರ್ಥಿ ಯುವ ಜನರು ದಲಿತ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ತಹಶೀಲ್ ಕಚೇರಿಯಲ್ಲಿ ಪ್ರತಿಭಟಿಸಿ ಗ್ರಂಥಾಲಯ ದುರಸ್ತಿ ಮಾಡುವವರಿಗೆ ಪರ್ಯಾಯವಾಗಿ ನಗರದಲ್ಲಿ ಬಾಡಿಗೆ ಅಥವಾ ಸರ್ಕಾರಿ ಕಟ್ಟಡದಲ್ಲಿ ಗ್ರಂಥಾಲಯ ಪ್ರಾರಂಭಿಸಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿ ಜನರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ವಿದ್ಯಾರ್ಥಿ ಪರಿಷತ್ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಬೇಕೇ ಬೇಕು. ಬಂದ್ ಮಾಡ್ತೀವಿ, ಒಂದ್ ತಿಂಗಳು ಬಂದ್ ಮಾಡ್ತೀವಿ ಅಂದ್ರೆ ಸಮಸ್ಯೆ ಯಾರ್ದು? ಸಮಸ್ಯೆ ನಿಮ್ದು. ಈ ಸಮಸ್ಯೆ ಪರಿಹಾರ ಆಗ್ಬೇಕಂದ್ರೆ ನಮ್ಗೆ ಬೇರೆ ಏನಾದ್ರು ಒಂದು ಸಹಾಯ ಮಾಡಿಕೊಡಿ. ಇಲ್ಲೇ ಒಂದು ನಗರದಲ್ಲಿ ಬೇರೆ ಒಂದು ಬಾಡಿ ರೂಮ್ ತೊಗೊಳ್ರಿ, ನಮ್ಗೆ ಅನುಕೂಲ ಮಾಡ್ಕೊಂಡು. ಇನ್ನೂ ಒಂದು ತಿಂಗಳು ಎಕ್ಸಾಮ್ ಇದ್ದಾವೆ, ನೀವು ಏನು ಮಾಡ್ತಿದ್ದೀರ ಅಂದರೆ ಬಡವ್ರ ಮಕ್ಕಳ ಜೊತೆ ಆಟ ಆಡ್ತಿದ್ದೀರಾ. ಇನ್ನೂ ಒಂದು ತಿಂಗಳಲ್ಲಿ ಎಕ್ಸಾಮ್ ಇದೆ, VA ಇದೆ, KS ಇದೆ. ನಾವು ಬೇರೆ ಬೇರೆ ಊರಿಂದ ಬಂದಿವಿ, ಸ್ಟಡಿ ಮಾಡಲಿಕ್ಕೆ ಬರ್ತೀವಿ. ಅಲ್ಲಿ ನಾವು ಅಲ್ಲೇ ಓದ್ಬೋದಿತ್ತು, ಆದರೆ ಅಲ್ಲಿ ನಮ್ಮ ಫ್ಯಾಮಿಲೀಸ್ ತೊಂದರೆ ಸಾಕಷ್ಟು ಇರ್ತವೆ. ಇಲ್ಲಿ ಬಂದು ಓದ್ತೀವಿ, ಇದನ್ನೇ ಮುಚ್ಚಿದ್ರೆ ನಾವು ಏನು ಮಾಡಬೇಕು? ಇನ್ನೊಂದು ತಿಂಗಳಲ್ಲಿ ನಮ್ಮ ಎಕ್ಸಾಮ್ಸ್ ಇದೆ. ಇವಾಗ ಈ ಥರ ತೊಂದರೆ ಆಗ್ತಿದೆ. ಸತತ 2-3 ತಿಂಗಳಿಂದ ನಾವು ಇದೇ ಶಾಖಾ ಗ್ರಂಥಾಲಯದಲ್ಲಿ ಅಭ್ಯಾಸ ಮಾಡ್ಕೊಳ್ಳೋಕೆ ಬರ್ತಾ ಇದ್ವಿ. ನಾವು ಪ್ರಾಪರಾಗಿ ಇಲ್ಲಿಯವರೇನಂತ ಅಲ್ಲ, ಹಳ್ಳಿಯಿಂದ ಬರಬೇಕಾಗುತ್ತೆ. ಅಲ್ಲಿಂದ ಬಂದು ಮತ್ತೆ ನಾವು ಇಲ್ಲಿಂದ ಬಂದು ಸ್ವಲ್ಪ ಹೊತ್ತು ಓದಿ ನಮ್ಗೆ ಅನುಕೂಲ ಆಗಬೇಕಂತಲೇ ಅಲ್ಲಿ ಬಂದು ಓದ್ತಾ ಇದ್ದೀವಿ. ನೀವು ಸಡನ್ನಾಗಿ ಅದನ್ನು ನಮ್ಮ ಒಳ್ಳೆಯದಕ್ಕೇ ನೀವು ಮುಚ್ಚಿದ್ದೀರಾ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಮತ್ತೆ ನೆಕ್ಸ್ಟ್ ನಾವು ಪಿಡಬ್ಲ್ಯೂಡಿಗೆ ಹೋಗಿ ಅಲ್ಲಿಂದ ಬರಬೇಕು, ಮತ್ತೆ ನಾವು ಇಲ್ಲಿಂದ ಬಸ್ ಕ್ಯಾಚ್ ಮಾಡಿ ಊರಿಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ.